ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಧಾನಸೌಧದಲ್ಲಿ ನಡೆದಂತಹ ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪಂಚಾಯತ್ ಸಿಇಒಗಳ ಈ ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳಾದವು. ಅದರಲ್ಲೂ ಮುಖ್ಯವಾಗಿ ದುಷ್ಟಶಕ್ತಿ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಯಾರು ಇವರು ದುಷ್ಟಶಕ್ತಿ? ಅವ್ರು ಬಾಲ ಬಿಚ್ಚಲಿಗೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಅಂತ, ಸಮಾಜ ನೆಮ್ಮದಿಯನ್ನು ಹಾಳು ಮಾಡುವಂಥವ್ರು ಅಂತ ಹೇಳ್ತಾ ಇದ್ದಾರೆ. ಯಾರೂ ಇರಲ್ಲ, ಯಾರು ಅವ್ರ ಡೈರೆಕ್ಷನ್ ಮೂಲಭೂತವಾದಿಗಳು, ಹಿಂದುತ್ವದ ಇರಲಿ ಅಥವಾ ಇಸ್ಲಾಂ ಧರ್ಮದ ಮೂಲಭೂತವಾದಿಗಳಾಗಿರಲಿ, ಯಾರು ತಪ್ಪು ಮಾಡಿದ್ರೆ ಬಿಡುವಾಗಿಲ್ಲ, ಅವ್ರ ಶಿಕ್ಷೆ ಆಗಲೇಬೇಕು, ಕೊಡಿಸಲೇಬೇಕು ಅಂತ. ಯಾಕಂದರೆ ಇತ್ತೀಚೆಗೆ ನೋಡಿದ್ದೀವಿ ನಾವು, ಕರಾವಳಿ ಏರಿಯಾದಲ್ಲೇ ಭಾಳಷ್ಟು ಸಾವು ನೋವುಗಳು ಆಗ್ತಾಯಿದ್ದಾವೆ. ಮುಸ್ಲಿಮರೊಬ್ಬ ಯುವಕರ ಹತ್ಯೆ ಆದರೆ ಇನ್ನೊಂದು ಕಡೆ ಹಿಂದೂ ಯುವಕನ ಹತ್ಯೆ ಆಗ್ತದೆ. ನಿರಂತರವಾಗಿ ನಡೀತಾನೆ ಇದಾವೆ. ಕೊಲ್ಲವರು, ಕೊಲಿಸ್ಕೊಳ್ಳೋರು ಮತ್ತು ಕೊಲ್ಲವರು, ಇದೆಲ್ಲ ನೋಡಿದಾಗ ನಾವು ಯಾವ ರಾಜ್ಯದಲ್ಲಿ ಇದ್ದೀವಪ್ಪ ಅಂತ ನೂನು ಅನ್ನಿಸ್ತದೆ. ಯಾಕಂದರೆ ಇವತ್ತು ನಾವು ಕೂಡಿ ಬದುಕಬೇಕಾಗಿದ್ರಿ, ಇದು ಬೇರೆ ಹಾದಿಲ್ಲ. ಇಲ್ಲೇ ಇದಕ್ಕೆ ಕಾರಣ ಯಾರು ಅಂದರೆ ಸ್ವತಃ ಸರ್ಕಾರನೂ ಹೌದು. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರಲಿ, ಹಿಂದಿನ BJP ಸರ್ಕಾರ ಇರಲಿ, ಇವತ್ತಿವರು ಸಜ್ಜನರಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ಸಿಗರು. ಅದೇ ಕಾರಣಕ್ಕೆ ಅವರು ನಾವು ಸಜ್ಜನರಪ್ಪ, ಅವರಾಗಿ ತೆಗಿತಾರೆ, ನಾಯಕ ಜಗಳ ತೆಗಿನೋಣ ಅಂತ ಅವ್ರು ಮಾತಾಡ್ತಾರೆ. ಈ ಸಿದ್ದರಾಮಯ್ಯನ ಅವ್ರು ಟೇಕ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರು ಟೇಕ ಮಾಡ್ತಾರೆ. ಹೀಗಾಗಿ ಟೀಕೆ ಮಾಡೋದಲ್ಲಿಲ್ಲ, ಕೂಡಿ ಹೋಗಿ ಏನು ಮಾಡ್ತಾ ಇದ್ದೀರಿ ಅಂತ ಇಬ್ಬರು. ಯಾಕಂದರೆ ಇದು ಪರಿಹಾರ ಅಲ್ವೇ